ಈಗ ಕೊನೆಯದಾಗಿ ಈ ಪ್ರಿಂಟಿಂಗ್ ಮಷಿನ್ ಮೂಲ ಬೆಲೆ 10,000. ಯಾರಿಗ್ ಬೇಕು ಅವರು 10,000ಕ್ಕಿಂತ ಮೇಲೆ ಹೋಗ್ಬೋದು. 15,000, 25,000, 25,000 ಒಂದ್ಸಲ, 25,000 2 ಸಲ, 25,000. 50,000. ರಂಜಿತ್, ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳ್ಬೋದಾ? ಡೆಫಿನೆಟ್ಲಿ ಕೇಳಿ. ಅದು ಇವತ್ತು ನಮ್ಮ ಮನೇಲಿ ಹಳೆ ವಸ್ತುಗಳನ್ನ ಹರಾಜಾಗ್ತಿದ್ದಾರೆ. ನಮ್ಮ ಮನೇಲಿರೋ ಪ್ರಿಂಟಿಂಗ್ ಪ್ರೆಸ್ ಅಂದ್ರೆ ಅಪ್ಪನಿಗೆ ತುಂಬಾ ಇಷ್ಟ. ಆದ್ರೆ ಅದಕ್ಕೆ ದುಡ್ಡು ಕೊಟ್ಟು ಅದನ್ನ ಉಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿ ನಾವ್ ಯಾರು ಇಲ್ಲ. ನೀವೇನಾದ್ರೂ ಅದನ್ನ ಕೊಂಡ್ಕೊಂಡ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲ ನೀವು ಸಾಲ ಅಂತ ಕೊಟ್ರೆ ನಾನು ಆ ಸಾಲನ ವಾಪಸ್ ತೀರಿಸ್ತೀನಿ. ಏನ್ ಕೃಷ್ಣ, ನೀವು ನನ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದೀರಾ, ನಾನ್ ಸಣ್ಣ ಸಹಾಯ ಕೂಡ ಮಾಡಲ್ವಾ? ಇರ್ಬೋದು, ಆದ್ರೆ ನಿಮ್ ಮನ್ಸಲ್ಲಿ ನೀವು ಮದ್ವೆ ಮಾಡಿಸ್ತಿರೋದಕ್ಕೆ ನಾನು ತಗೋತಿರೋ ಫೀಸ್ ಅಂತ ಆಗ್ಬಾರ್ದಲ್ವಾ? ಹಾಗಿದ್ರೆ ನನ್ಗೆ ಈ ಸಹಾಯ ಬೇಡ. ನೀವು ಜೆನ್ಯೂನ್ ಆಗಿ ಒಂದು ಫ್ರೆಂಡ್ ಆಗಿ ಸಹಾಯ ಮಾಡ್ಬೇಕು ಅಂತಿದ್ರೆ ಮಾಡಿ. ಇದಕ್ಕೂ ರಚನಾ ವಿಷಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಇಲ್ಲ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಯು ಡೋಂಟ್ ವರಿ. ಅಮೌಂಟ್ ಈಗ್ಲೇ ಕೊಡ್ಲಾ? ಅಲ್ಲಿ ಹರಾಜ್ಗೆ ಹೋಗ್ತಾರಲ್ವಾ, ಅವಾಗ ನೀವು ಬಿಟ್ ಮಾಡಿದ್ರೆ ಸಾಕು. ಸರಿ. ಸೂಪರ್ ಅಕ್ಕ, ಸೂಪರ್. ನಮ್ ದುಡ್ಡು ನಮಗ್ ಬಂದ್ಬಿಡ್ತು. ಮುಗಿತಲ್ಲ, ಎಲ್ಲ ಮುಗಿತು. ಥ್ಯಾಂಕ್ ಯು. ಸರಿ, ಹಾಗಿದ್ರೆ ನಾನಿನ್ ಬರ್ತೀನಿ. ಅಲ್ಲ ಸರ್, ನೀನು ಹೊರಟ್ಬಿಟ್ರಲ್ಲ, ಈ ಮಿಷಿನ್ ನಿಮ್ದು. ಎಲ್ಲಿ ಕಳಿಸ್ಬೇಕು ಹೇಳಿ, ಕಳಿಸ್ಕೊಡ್ತೀವಿ. ಇದನ್ನ ನಾನ್ಯಾಕೆ ತಗೊಂಡು ಹೋಗ್ಬೇಕು? ಯಾಕೆ ಅಂದ್ರೆ ಇದನ್ನ ನೀವು ಹರಾಜಲ್ಲಿ ಕೊಂಡ್ಕೊಂಡಿದ್ದೀರಾ. ಈಗಿದು ನಿಮ್ ವಸ್ತು. ಇಲ್ಲ ಮೇಡಮ್, ದವಸ ಅಡಿಗೆ ಮನೇಲಿರ್ಬೇಕು, ಗಂಟೆ ದೇವರ ಮನೇಲಿರ್ಬೇಕು. ಹಾಗೆ ಕೆಲವು ವಸ್ತುಗಳು ಕೆಲವೊಂದು ಜಾಗದಲ್ಲಿದ್ರೆ ಮಾತ್ರ ಅದಕ್ಕೆ ಬೆಲೆ. ನಾನಿದನ್ನ ಹಣ ಇದೆ ಅಂತ ತಗೊಂಡಿದ್ದಲ್ಲ. ಮತ್ತೆ ಆಗ್ಲೇ ನೀವೇ ಹೇಳಿದ್ರಲ್ಲ, ಸ್ವತಂತ್ರ ಸೇನಾನಿ ಪತ್ರಿಕೆ ಲಾಸ್ ಅಲ್ಲಿದೆ ಅಂತ. ಆ ಕಾರಣಕ್ಕೋಸ್ಕರ ನಾನಿದನ್ನ ತಗೊಳ್ತಾ ಇರೋದು. ಆದ್ರೆ ನಾನಿದನ್ನ ನಮ್ಮ ಮನೆಗೆ ತಗೊಂಡು ಹೋಗ್ತಾ ಇಲ್ಲ. ಈ ವಸ್ತು ಇದೇ ಮನೇಲಿರುತ್ತೆ. ಇದೇ ಮನೇಲಿದ್ರೆ ಇದು ಚಂದ. ಮೊಬೈಲ್ ಯಾರು ಬಲೆ ಕಿರಿಕು ಸಕ್ಕರೆ ಪಟ್ಟು ಅನ್ಸುತ್ತೆ. ನೋಡೋಣ ಏನಾಗತ್ತೋ ಏನ್ ಕತೆನ. ಮತ್ತೆ ಇದನ್ನ ಯಾಕಮ್ಮ ಕೊಟ್ಕೊಂಡಿದ್ದು ನೀನು? ಕೊಂಡ್ಕೊಂಡಿದ್ದಲ್ಲ ಸರ್, ದುಡ್ಡು ಕೊಡ್ತಾ ಇರೋದು. ಅಲ್ಲ, ಇಷ್ಟೊಂದು ಚೇಷ್ಟೆ ಇದ್ರೆ ಸ್ವಲ್ಪ ಜಾಸ್ತಿನೇ ದುಡ್ಡು ಕೊಡ್ಬೋದಿತ್ತೇನಪ್ಪ. ಮತ್ತೆ ಒಂದ್ ನಿಮಿಷ ನೋಡಿ, ನೀವು ಕೊಂಡ್ಕೊಂಡ್ಮೇಲೆ ಮುಗೀತು. ನೀವ್ ಇದನ್ನ ತಗೊಂಡ್ ಹೋಗ್ಲೇಬೇಕು. ಬೇಡ ಅಂತ ಹೇಳ್ತಿದಾರಲ್ಲ ಅವರು. ನೀವ್ ಮಾತಾಡೋ ಹಂಗಿಲ್ಲ, ಬಾಯಿ ಮುಚ್ಕೊಂಡ್ ನಿಂತ್ಕೊಂಡ್. ನಾನಿದನ್ನ ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಾಗಿದೆ. ನಿಮ್ಗೆ ಹಣ ತಾನೇ ಬೇಕು, ನಾನ್ ಟ್ರಾನ್ಸ್ಫರ್ ಮಾಡ್ತೀನಿ. ನಿನ್ನ ತುಂಬಾ ಉಪಕಾರ ಆಯ್ತಪ್ಪ. ಈ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಅಂಕಲ್, ಈ ತರ ಕೈ ಮುಗ್ದು ನನ್ನನ್ನ ಸಣ್ಣವನಾಗಿ ಮಾಡ್ಬಿಡಿ. ಈ ಪ್ರಿಂಟಿಂಗ್ ಮಷಿನ್ ಎಷ್ಟೊಂದು ಜನಕ್ಕೆ ಬೆಳಕಾಗಿದೆ. ಒಳ್ಳೇದಪ್ಪ. ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ದೊಡ್ಡ ಮನಸ್ಸು. ಇದು ಕೇವಲ ವಸ್ತು ಅಲ್ಲ, ಇನ್ನೊಬ್ಬರ ಮನಸ್ಸಿನ ಭಾವನೆ ಅಂತ ಹೇಳಿದೆಯಲ್ಲ, ತುಂಬಾ ಸಂತೋಷ ಆಯ್ತಪ್ಪ. ನೋಡಿ, ನಾವ್ ಅದನ್ನೆಲ್ಲ ಹಾಗೆ ಬಿಡೋಕ್ಕಾಗಲ್ಲ. ನಾವು ದಿವಾನ್ ಕುಟುಂಬದವ್ರು. ನಿಮ್ದು ಅಂತ ಹೇಳಿದ್ಮೇಲೆ ಅದು ನಿಮ್ದು ಅಷ್ಟೇ. ಇಲ್ಲಮ್ಮ, ರಂಜಿತ್ ಹೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ. ಅವನ್ ಬೆಲೆ ಕೊಡ್ತಾ ಇರೋದು ಬರೀ ವಸ್ತುಗಲ್ಲ, ಇತಿಹಾಸಕ್ಕೆ. ನಾನು ಕೂಡ ನಾನು ತಗೊಂಡಿರೋ ಪೆನ್ನನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಸರಿ, ನಾನಿನ್ನು ಹೊರಡ್ತೀನಿ. ಒಂದ್ ನಿಮಿಷ. ಥ್ಯಾಂಕ್ ಯು. ಯಾಕೆ? ನೀವಿಷ್ಟು ಒಳ್ಳೆಯವರಲ್ಲ, ಆದ್ರೂ ಒಳ್ಳೆ ಕೆಲಸ ಮಾಡಿರೋದಕ್ಕೆ. ರೀ, ಬನ್ನಿ ತುಪ್ಪ ದೀಪ ಹಚ್ಚನ. ಅದಕ್ಕೆ ನಿಮ್ಗೊಂದು ಹಳೆ ವಾಕ್ಯ ನೆನಪಿದ್ಯಾ? ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ. ಧರ್ಮ ಅನ್ನೋದಿದ್ರೆ ಕರ್ಮ ಕೂಡ ಕಾಡೋದಿಲ್ಲ. ದಿವಾನ್ ಕುಟುಂಬ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅಣ್ಣ, ತುಪ್ಪದ ದೀಪ ಹಚ್ಚ ಮುಗ್ದಿದ್ರೆ ಹೊರಗ್ ಬನ್ನಿ. ಸಾಮಾನೆಲ್ಲ ವಾಪಸ್ ಒಳಗೆ ಎತ್ಕೊಂಡು ಹೋಗ್ಬೇಕು. ರಚ್ಚು, ಯಾರು ನೋಡ್ತಾ ಇದೆಯಮ್ಮ? ಕೃಷ್ಣ ಅವರನಮ್ಮ. ಪಾಪ ಅವ್ರು ನಂಗೆ ಒಳ್ಳೆ ಪಾಡಕ್ ಬಂದಿದ್ರು, ನಾನೇ ಕೋಪ ಮಾಡ್ಕೊಂಡೆ. ಮೊದ್ಲು ನಿನ್ ತಪ್ಪನ್ನ ಸರಿ ಮಾಡ್ಕೊ, ಹೋಗಿ ಮಾತಾಡು. ಅಮ್ಮ, ಇಲ್ಲಿ ಎಲ್ರು ಇದ್ದಾರೆ, ಮತ್ತೆ ನಾವಿಬ್ರು ಮಾತಾಡೋದು ನೋಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ. ಕೃಷ್ಣ ಅಲ್ಲೇ ಇದ್ದಾನೆ, ಅಲ್ಲಿ ಯಾರು ಇಲ್ಲ, ಹೋಗಿ ಮಾತಾಡು. ಈ ಸಕ್ಕರೆ ಕೈ ಇಟ್ರೆ ಕಲ್ಲು ಕೂಡ ಸಕ್ಕರೆ ಪೊಂಗಲ್ ಆಗೋಗುತ್ತೆ. ಇನ್ಯಾರಿಗೂ ಗೊತ್ತೇ ಇಲ್ಲ ನನ್ನ ಬಗ್ಗೆ ಸರಿಯಾಗಿ. ರೀ ಶ್ರೀಮತಿ ಅವರೇ, ಬನ್ನಿ. ಏನ್ ನೀವು ಒಬ್ಬೊಬ್ರೆ ಓಡಾಡ್ತೀರಾ? ಬಂದ್ ಮಾತಾಡ್ಬೇಕಪ್ಪ. ಹಾಗೇನಿಲ್ಲ, ಹೊಸ ಜಾಗ ಅಲ್ವಾ, ಅದಕ್ಕೆ ಸ್ವಲ್ಪ. ನೋಡಿ, ಕಾವೇರಿ ಬ್ರಹ್ಮಗಿರಿ ಬೆಟ್ಟ ಇಳಿದು ಬರಲ್ಲ ಅಂದ್ರೆ ಆಗತ್ತೆ, ಹರಿತಾ ಇರ್ಬೇಕು. ಮನುಷ್ಯರು ಹಂಗೆ ಒಂದೇ ಕಡೆ ಇರಬಾರ್ದು, ಮುಂದಕ್ ಹೋಗ್ತಾ ಇರ್ಬೇಕು ಅಲ್ವೇ?
ಅದು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಯಾಕೆ? ಸೂರ್ಯನಂತ ಮಗನ್ಗೆ ಜನ್ಮ ಕೊಟ್ಟಿದ್ದಕ್ಕೆ. ನೋಡ್ತಾರ ಇವಾಗ ಹೆಂಗೆ ಹಿಡಿದು ಬೈತಾರ ನನಗೆ ಅಂತ. ಕರ್ಮದಲ್ಲೇ ಕರ್ಮ ಅವನು. ಈ ಧರ್ಮರಾಯ ಹೇಗೋ ಇವನು ಕರ್ಮರಾಯ. ಯಾಕೆ ಹೇಳ್ತೀರಾ ಅದನ್ನೆಲ್ಲ? ನೋಡ್ದ್ಯಾ ಹೇಳಿಲ್ಲ ನಾನು. ಅವನನ್ನ ಹೋಗ್ಲಕ್ ಬಿಡಿ. ಅಯ್ಯೋ ಶ್ರೀಮತಿ ಅವರೇ, ನಿಮ್ಗೊಂದು ವಸ್ತು ತೋರಿಸ್ಬೇಕು. ಏನದು? ಇದು ನಿಮಗೆ ಎಲ್ಲಿ ಸಿಕ್ತು? ನಿಮ್ ಮಗಳು ಎಲ್ಲೋ ಬೀಳಿಸ್ಕೊಂಡಿರ್ಬೇಕು. ನಿಮ್ ಮನೇಲಿ ನಡಿಬಾರ್ದ ಘಟನೆ ಎಲ್ಲ ನಡೀತಿತ್ತಲ್ಲ, ಅದಕ್ಕೆ ಅದನ್ನ ಹೇಳಕ್ ಮರ್ತೋಗಿದ್ದಾಳೆ ಅನ್ಸುತ್ತೆ. ತಗೊಳ್ಳಿ. ದೇಶಪ್ರೇಮಿ ಅವರೇ, ಯಾಕೆ ಒಂಟಿಯಾಗಿ ಕೂತಿದ್ದೀರಾ? ಹೇಳಲೇಬೇಕಾ? ಹೇಳ್ಬೇಕು ಅಂತಾನೆ ತಾನೇ ಕೇಳ್ತಿರೋದು. ಈ ಸುಖ ದುಃಖ ಎರಡನ್ನೂ ಅನುಭವಿಸೋ ಒಂದು ಫೀಲಿಂಗು ತುಂಬಾ ಚೆನ್ನಾಗಿದೆ ರೀ. ಅಂದ್ರೆ ಇವಾಗ ನೀವು ಖುಷಿಯಲ್ಲಿದ್ದೀರಾ ಅಥವಾ ದುಃಖದಲ್ಲಿದ್ದೀರಾ? ಖುಷಿನೇ. ಕಾರಣ? ನೀವೇ. ನಾನಾ? ಹೇಗೆ? ನೀವು ಮತ್ತೆ ಮತ್ತೆ ನೀವ್ ಲಕ್ಕಿ ಅಂತ ಪ್ರೂವ್ ಮಾಡ್ತಾನೆ ಇದೀರಲ್ಲ. ಹೋಯ್ತು ದಿವಾನ್ ಮನೆ ಮರ್ಯಾದೆ ಅಂತ ಯೋಚನೆ ಮಾಡ್ತಿದ್ದೆ, ಆದ್ರೆ ಅದೇನೋ ಹೇಳ್ತಾರಲ್ಲ, ಏನದು? ನನ್ಗೇನ್ ಗೊತ್ತು? ಲೆಗ್ ಮಹಿಮೆ ರೀ, ಪಾಲ್ಗುಣ. ಹೋಗಿದ್ದ ಐಟಮ್ಸ್ ಎಲ್ಲ ವಾಪಸ್ ಮನೆ ಸೇರ್ತು. ಸುಮ್ನೆ ಹೇಳ್ತೀರಾ, ಹೀಗೆಲ್ಲ ಒಂಟಿಯಾಗಿರ್ಬಾರ್ದು. ಬನ್ನಿ. ಇಷ್ಟು ದಿನ ಒಂಟಿಯಾಗೇ ಇದ್ದೆ, ಆದ್ರೆ ಇವಾಗ ನೀವು ಸಿಕ್ಕಿದ್ದೀರಲ್ಲ, ನಿಮ್ಗಿಂತ ಒಳ್ಳೆ ಲೈಫ್ ಪಾರ್ಟ್ನರ್ ಯಾರಾದ್ರೂ ಸಿಗ್ತಾರ ಹೇಳಿ? ಅಂದ್ರೆ ನಾನು ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನೀವ್ ಇರ್ತೀರಾ ಅಲ್ವಾ? ಖಂಡಿತ ಇರ್ತೀನಿ. ಆಮೇಲೆ ಬೆಳಿಗ್ಗೆ ನಡೆದಿರೋ ವಿಚಾರಕ್ಕೆ ಸಾರಿ, ನಾನೇ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೇಕಾಗಿತ್ತು. ಪರವಾಗಿಲ್ಲ, ನಾನೇ ಸ್ವಲ್ಪ ಅತಿಯಾಗಿ ಮಾತಾಡ್ಬಿಟ್ಟೆ, ನಿಂದೇನು ತಪ್ಪಿಲ್ಲ. ಸದ್ಯ ನೀವ್ ಮಾಡಿದ ತಪ್ಪು ಅಂತ ಒಪ್ಕೋತೀರಾ? ತಪ್ಪು ಅಂತ ಹೇಳಲ್ಲ, ಆದ್ರೆ ಆತರ ಪಟ್ಟೆ. ಅವ್ರನ್ನ ನೋಡಿ ನಿಮ್ ಮನ್ಸು ಬದಲಾಗುತ್ತೆ ಅನ್ಕೊಂಡೆ, ಆದ್ರೆ ನೀವ್ ಗಟ್ಟಿಗಿತ್ತಿ. ನಿಮ್ ನಿರ್ಧಾರ ಬದಲಾಯಿಸಕ್ ಆಗ್ಲಿಲ್ಲ. ದೇಶಪ್ರೇಮಿ ಅವರೇ, ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. 2 ಕಿವಿನೂ ಫ್ರೀ ಆಗಿದೆ, ಕೇಳುತ್ತೆ, ಮಾತಾಡಿ. ಕೇಳಿಸ್ಕೋಬೇಕಾಗಿರೋದು ಕಿವಿ ಅಲ್ಲ, ಮನ್ಸು. ಅದನ್ನು ಫ್ರೀ ಆಗಿದೆ, ನೀವು ಹೇಳಿ. ಅದೇ ಹೇಗ್ ಹೇಳ್ಬೇಕನ್ನೋದು ಗೊತ್ತಾಗ್ತಿಲ್ಲ. ನೀವೇನ್ರಿ ಈ ಕಾಲದಲ್ಲಿ, ಈಗಿನ ಕಾಲದ ಹೆಣ್ಮಕ್ಳು ನನಗೆ ನಿಮ್ ಕಂಡ್ರೆ ಇಷ್ಟ, ನನ್ನ ಮದ್ವೆ ಆಗ್ತೀರಾ ಅಂತ ಓಪನ್ ಆಗಿ ಕೇಳೋ ಕಾಲ ಇದು. ನೀವ್ ನೋಡೋರೆ ಇಷ್ಟೊಂದು ಸಂಕೋಚ ಪಡ್ತಿದ್ದೀರಾ? ಈ ವಿಷಯನ ಹುಡುಗನ್ ಹೇಳ್ಬೇಕು ಅಂತ ಹೊರಟಿರ್ಬೇಕು ಬಹುಶಃ, ಆದ್ರೆ ಹೇಳಕ್ಕಾಗ್ದೆ ಅವಳು ಹಾಗೆ ಬಿಟ್ಬಿಟ್ಟಿರ್ಬೇಕು. ನಿಜವಾಗ್ಲು ಅವಳಿಗೆ ಮದ್ವೆ ಇಷ್ಟ ಅಂತ ನನಗ್ ಗೊತ್ತಿರ್ಲಿಲ್ಲ. ಅವಳ ಹತ್ರ ನೇರವಾಗಿ ಒಂದ್ಸಲಿ ಕೇಳ್ಬಿಡ್ಲಾ? ನೋಡಿ, ಹೆಣ್ಮಕ್ಳಿಗೆ ಈ ವಿಷಯ ಎಲ್ಲ ಹೇಳಕ್ ಸ್ವಲ್ಪ ಮುಜುಗರ ಇರುತ್ತೆ. ಅದಲ್ದೆ ಪಾಪ ನಿಮ್ಮನ್ನ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಭಯಾನೂ ಇರುತ್ತೆ ಅವಳಿಗೆ. ಅದಕ್ಕೆ ಅದನ್ನೆಲ್ಲ ಹೇಳ್ದೆ ಅವಳ ಮನ್ಸಲ್ಲೇ ಹಗ್ಗ ಕಟ್ಟಿ ಇಟ್ಕೊಂಡಿರ್ಬೇಕು. ಹುಡುಗ ತುಂಬಾ ಒಳ್ಳೆಯವನು ತಾಯಿ. ಅವ್ರ ಮನೆಯವ್ರು ನೋಡಿದ್ರೆ ಅವರು ಕೂಡ ತುಂಬಾ ಒಳ್ಳೆಯವ್ರ ಹಾಗೆ ಕಾಣಿಸ್ತಾರೆ. ಈ ಮದುವೆ ಆಗೋದ್ರಿಂದ ರಚನಾ ಬದುಕಿಗೆ ಒಳ್ಳೇದಾಗುತ್ತೆ, ನೀವು ಕೂಡ ನೆಮ್ಮದಿಯಾಗಿರ್ತೀರಿ. ನೀವೇನಂತೀರ ರಾಯರೇ? ರಚನಾ ಅಂತ ಹುಡುಗಿ ಸೊಸೆ ಆಗಿ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವೇ? ಯಾರು ಬೇಡ ಅಂತಾರೆ? ಚಿನ್ನದಂತ ಹುಡುಗಿ, ಅಂತ ಹುಡುಗಿನ ಪಡೆಯೋದಕ್ಕೆ ಹುಡುಗಾನು ಪುಣ್ಯ ಮಾಡಿರ್ಬೇಕು ಅಲ್ವೇ? ದೊಡ್ಡವ್ರು ಕೂಡ ನಾವ್ ಅಂದ್ಕೊಂಡ ಹಾಗೆ ರಚನಾಗೆ ಕೃಷ್ಣನೇ ಜೋಡಿ ಅನ್ನೋ ರೋಡಿಗೆ ಬಂದ್ರು ಅನ್ಸುತ್ತೆ. ಸರಿ, ಹಾಗಾದ್ರೆ ನಾನು ಅವಳ ಹತ್ರ ನೇರವಾಗಿ ಕೇಳ್ಬಿಡ್ತೀನಿ. ಅಲ್ಲ, ನೀವು ನೇರ ಹೋಗಿ ನೇರ ಪ್ರಸಾರ ಮಾಡ್ಬಿಟ್ರೆ ಅವ್ರ ಮಾತನ್ನ ಹಂಗೆ ಬದಲಾಯಿಸ್ಬಿಡ್ಬೋದು. ನಾವ್ ಫಸ್ಟ್ ಹೋಗಿ ಅವ್ರ ಮನ್ಸಲ್ಲಿ ಏನಿದೆ ಅಂತ ಕೇಳಿ ತಿಳ್ಕೊತೀವಿ, ಆಯ್ತಾ? ಅವಳಿಗೆ ಅವನಿಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ನಿಮ್ಗೆ ಅನ್ಸುತ್ತಾ? ಮನೆಯಲ್ಲಿ ನಡೆದಿರೋ ಘಟನೆಗಳನ್ನ ಯೋಚನೆ ಮಾಡಿದ್ರೆ ನನಗೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇವಾಗ ಅವಳು ಮದ್ವೆ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ. ಮದುವೆ ಅಂತಾಯಿ ತಾಳಿ ಅರಶಿನ ಕುಂಕುಮ ಇದ್ರೆ ಮುಗಿದೋಯ್ತು. ಅವಳು ತಂದೆ ತಾಯಿ ಸ್ಥಾನದಲ್ಲಿ ನಾವಿಬ್ರೇ ನಿಂತ್ಕೊಂಡು ದಾರಿ ಏರ್ಕೊಡ್ತೀವಿ. ಆದ್ರೆ ಈ ಮದುವೆ ನಿಮ್ಗೆ ಒಪ್ಪಿಗೆ ಆಗಿದೆಯಾ ಅನ್ನೋದನ್ನ ನೀವು ತೀರ್ಮಾನ ಮಾಡ್ಕೊಳ್ಳಿ. ಅವಳಿಗೆ ಈ ಮದ್ವೆ ಇಷ್ಟ ಅನ್ನೋದಾದ್ರೆ ನನ್ನ ಅಭಿಪ್ರಾಯ ಅದಕ್ಕೆ ವಿರುದ್ಧವಾಗಿ ಇರಕ್ ಸಾಧ್ಯನೇ ಇಲ್ಲ. ಅವಳ ಜೀವನ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ನನಗೆ ಈ ಮದ್ವೆ ಒಪ್ಪಿಗೆನೆ. ಇಷ್ಟೊತ್ತು ಆ ರಂಜಿತ್ತಿಂದ ನಮ್ ಸಂಸಾರ ಹಾಳಾಗೋಯ್ತು, ನನ್ ಗಂಡ ಸತ್ತೋದ ಅಂತೆಲ್ಲ ಹೇಳ್ತಿದ್ರು. ಈಗ ಅವರಿಂದಾನೇ ಇವ್ ಸಂಸಾರ ಉಳಿತಿದೆ, ಜೊತೆಗೆ ನಮ್ ಸಂಪಾದನೆನೂ ಜಾಸ್ತಿ ಆಗುತ್ತೆ. ಬರ ಮೀನಾ, ಬಾ. ನಾನು ಬರ್ತೀನಿ. ನೀನಿಲ್ಗೆ ಹೋಗ್ ನೋಡ್ತೀನಿ. ನೋಡೇನ್ ಮಾಡ್ತೀಯಾ? ಆಯ್ತು, ಅಟ್ಲೀಸ್ಟ್ ಕೇಳಿಸ್ಕೊತೀನಿ. ಕೇಳಿಸ್ಕೊಂಡು ಏನ್ ಮಾಡ್ತೀಯಾ? ನೀನ್ ಟೈಮ್ ವೇಸ್ಟ್ ಮಾಡ್ಬೇಡ, ನೀನ್ ಹೋಗ್ಬಿಡು. ಸರಿ, ನನ್ ಮಾತೆಲ್ಲ ಕೇಳ್ತೀಯ? ನೀನ್ ಕೇಳಿಸ್ಕೊ ನನ್ ಮಾತು. ಬಾ. ಮಾತಾಡ್ಬೇಕು ಅಂತ ಬಂದು ಮಾತಾಡದೆ ಸುಮ್ಮನೆ ನಿಂತಿದ್ದಾರಲ್ಲ ಲಕ್ಕಿ ಚಾಮ್. ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ. ಅದೇ ಹೇಗ್ ಹೇಳಿ,
ಹೇಳಿದ್ರೆ ನೀವ್ ಅದನ್ನ ಹೇಗ್ ತಗೋತೀರಾ? ನಿಜ ಏನು ಅಂತ ನಿಮ್ಗೂ ಗೊತ್ತಾಗ್ಲೇಬೇಕಲ್ವಾ? ಹೇಳಿ. ಕೆಲವು ಸಾರಿ ಒಬ್ರು ಕೊನೆ ಆಸೆ ಇನ್ನೊಬ್ರು ಮೊದಲನೇ ಆಸೆ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಜಾನೇ. ಆದ್ರೆ ಈಗ ಯಾಕ ಪ್ರಶ್ನೆ? ಇದು ಪ್ರಶ್ನೆ ಅಲ್ಲ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ. ಮಾತ್ ಕೊಡೋದು ಮನ್ಸ್ ಕೊಡೋದು ಎರಡು ಒಂದೇ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮನ್ಸಿದ್ರೆ ತಾನೇ ಮಾತು ಕೊಡೋದು. ಅದೇ ವಿಷಯ ಮಾತಾಡಕ್ ಬಂದಿದ್ದೀನಿ. ನೀವ್ ಮಾತ್ ಕೊಟ್ಟಿದ್ದೀರಾ ಅಂದ್ಮೇಲೆ ನಿಮ್ ಮನ್ಸಲ್ಲಿ ಅಡಚಣೆಗಾಗಿ ದಯವಿಟ್ಟು ಕ್ಷಮಿಸಿ. ಇದೊಂದು ಮಧ್ಯಂತರ ವಿರಾಮ. ಇರ್ಲಿ ಸೂರ್ಯ, ಏನ್ ಹೇಳಿ? ಮೀನಮ್ಮ, ರಚನಾ, ತಾಳಿ ಬೊಟ್ಟೆಯಲ್ಲಿ? ಅಯ್ಯೋ, ಎಲ್ಲೋ ಬಿದ್ದೋಗಿದೆ. ಯೋಚನೆ ಮಾಡ್ಬೇಡ. ಆ ತಾಳಿ ಬೊಟ್ಟನ ದೇವ್ರು ಎಲ್ಲಿಗೆ ಸೇರ್ಸ್ಬೇಕು ಅಂತ ಇರ್ತಾನೋ ಅಲ್ಲಿಗೆ ಸೇರಿಸ್ತಾನೆ. ಇದ್ರ ಬಗ್ಗೆ ಈಗಷ್ಟೇ ನಾವು ಮಾತಾಡ್ಕೊಂಡ್ ಬಂದ್ವಿ. ಈ ವಿಷಯ ಅಮ್ಮಂಗೂ ಗೊತ್ತಾಗಿದೆ. ಅಂದ್ರೆ ಮದುವೆ ಬಗ್ಗೆ ಒಳಗಡೆಗೆ ಮಾತುಕತೆ ನಡೆಸ್ತಾ ಇದಾರೆ. ನಿಮ್ಮಪ್ಪ ಅಮ್ಮನ ಒಪ್ಕೊಂಡ್ರು. ಅಲ್ಲ, ಅವ್ರ ಮನೇಲಿ ಮದ್ವೆ ಅಂದ್ರೆ ಅವ್ರ ಮನೆಯವ್ರ ತಾನೇ ಒಪ್ಕೋಬೇಕು. ಇನ್ನು ಎಳ್ದಾಡ್ಬೇಡಿ. ಈ ಮದ್ವೆ ನಿಮ್ಗೆ ಇಷ್ಟ ಇದ್ಯಾ? ನನ್ನ ಒಪ್ಪಿಗೆ ಮುಖ್ಯ ಅಲ್ಲ. ನನಗೆ ಜಗದೀಶ್ ಸರ್ ಆಗ್ಲೇ ಹೇಳಿದ್ರು, ಈ ಮದ್ವೆಗೆ ಅವ್ರ ಒಪ್ಪಿಗೆ ಮುಖ್ಯ. ಮನೆಯವರೆಲ್ಲ ಒಪ್ಪಿದ್ದಾರೆ. ಹೇಗೂ ಮುಂದಿನ ಜೀವನ ನಡೆದು ಹೋಗುತ್ತೆ. ನಂಗೆ ಮದ್ವೆ ಒಪ್ಪಿಗೆ ಇದೆ. ನಿಜವಾಗ್ಲು? ಹೌದು, ನಂಗೆ ಮದ್ವೆ ಇಷ್ಟ. ಆದ್ವಲ್ಲ, ರಚನಾ ಮೇಡಮ್ ಅವ್ರು ಬಯಸಿದ್ದು ಮದುವೆನ, ಒಳಗಡೆ ಮಾಡಿಸ್ಬೇಕು ಅಂತಿರೋದು ಮದುವೆನ. ಅಲ್ಲಿಗೆ ಪಕಡಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದೆ ಇವಾಗ. ಸರಿ, ಬನ್ನಿ ಹೋಗೋಣ. ಬನ್ನಿ ದೇಶಪ್ರೇಮಿಯವರೇ. ನೀವು ಹೊರಡಿ, ನಾನ್ ಬರ್ತೀನಿ. ರಜು, ನೀನ್ ಯಾಕೆ ಈ ವಿಷಯ ನನ್ನ ಹತ್ರ ಹೇಳಿಲ್ಲ? ಲೇ ಸೂರ್ಯ, ಅಲ್ಲ ಕಣೋ, ಏನ್ರ ಮಾಡ್ತಿದ್ದೀರಾ? ಹುಡುಗಿನೂ ಆರಾಮಾಗಿದ್ದಾಳೆ, ಹುಡುಗನೂ ಆರಾಮಾಗಿದ್ದಾನೆ. ನೀವ್ ಯಾಕ್ರ ಹೋಗಿ ಹೋಗಿ ಪಾಪ ಅವ್ರ ಜೀವನ ಹಾಳು ಮಾಡ್ತಾ ಇದ್ದೀರಾ? ಹಾಳು ಮಾಡ್ತಿಲ್ಲ, ಹಳ್ಳನೂ ಹೊಡಿಸ್ತಿಲ್ಲ. ಮೇಲಾಗಿ ಗಂಡು ಹೆಣ್ಣು ಇಬ್ರು ಸುಳ್ಳು ಹೇಳೋರಲ್ಲ. ಹಂಗಾಗಿ ಅವ್ರಿಬ್ರು ಜೀವನ ಚೆನ್ನಾಗೇ ಇರತ್ತೆ. ಅರ್ಥ ಆಯ್ತಿನೋ ಅಮ್ಮನ ಮಗನೇ? ನೀನ್ ಅಪ್ಪನ ಮಗನ? ಸುಮ್ಮನೆ ನಮ್ಗೆ ಇಬ್ರು ಸುಮ್ಮನೆ ಇರ್ತೀರ. ಇರ್ತಾರೆ. ರಚನಾ, ನಿನಗೆ ಈ ಮದುವೆ ಒಪ್ಪಿಗೆ ತಾನಮ್ಮ? ಧೈರ್ಯವಾಗಿ ಹೇಳು ತಾಯಿ, ಯಾವುದೇ ಭಯ ಬೇಡ, ಹೇಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.